ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಲೇಟೆಸ್ಟ್ ಟಾಪಿಕ್. ಸೊ ನಾನು ಈ ದಿನ BCom ಥರ್ಡ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಇಂಡಿಯನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಈ ಪೇಪರ್ನ ಬಗ್ಗೆ ನನಗೆ SCP ಸ್ಟೂಡೆಂಟ್ಗಳು ತುಂಬಾ ನಮಗೆ ಇಂಪಾರ್ಟೆಂಟ್ ಕ್ವಶನ್ ಕೊಡಿ ಅಂತ ಹೇಳ್ತಾಯಿದ್ರು. ಬಟ್ ಸಾರಿ, ನನಗೆ ಎಕ್ಸಾಮ್ ಇರೋ ಕಾರಣ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಬಟ್ ನಿಮಗೆ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಸುಮಾರು ನಾನು 3 ಪೇಪರ್ನ ಇಲ್ಲಿ ಕವರ್ ಮಾಡ್ತೀನಿ. ಜಸ್ಟ್ ಕ್ವಶನ್ ಪೇಪರ್ ಬರೀ ಓನ್ಲಿ ಕ್ವಶನ್ಸ್ ಆಗಿರೋದ್ರಿಂದ ಸೊ ಎಲ್ಲ ಕ್ವಶನ್ಸು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. 3 ಕ್ವಶನ್ಸು ಸಹ ನೋಡಿಕೊಂಡ್ರೆ, 3 ಪೇಪರು ಸಹ ನೋಡಿಕೊಂಡ್ರೆ ನೀವು ಆರಾಮಾಗಿ ಪಾಸ್ ಆಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತೀನಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ. ಸೊ ನೋಡಿ ಗೈಸ್, ಮೊದಲೇದಾಗಿ ಇದು CBCS ಅಂತ ಹೇಳ್ಬಿಟ್ಟು, ಬಟ್ ನಿಮಗೆ ತುಮಕೂರು ಯೂನಿವರ್ಸಿಟಿಯ ಕ್ವಶನ್ ಪೇಪರ್ ಆಗಿರೋ ಕಾರಣ ನಿಮಗೆ ಎಲ್ಲನೂ ಸೇಮ್, ನಿಮಗೆ 80 ಮಾರ್ಕ್ಸಿಗೆ ಇರುತ್ತೆ. ಅದು 3 ಅವರ್ ಆಗಿರೋ ಕಾರಣ ಸೇಮ್ ಕ್ವಶನ್ ಪೇಪರ್ಸು. ಬಟ್ ಅಂದರೆ ನಿಮಗೆ ಪ್ರೀವಿಯಸ್ ಎಂಟೈರ್ ಓಲ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗೋಯಿತು. ಬಟ್ ಇವು ನಿಮಗೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಈ 3 ಕ್ವಶನ್ ಪೇಪರ್ನು ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗಲೇಬೇಡಿ. ಸೊ ವೇಟ್ ಗೈಸ್. ಸೊ ನೋಡಿ ಗೈಸ್, 2 ಮಾರ್ಕ್ಸಲ್ಲಿ ಫಸ್ಟ್ನೇ ಕ್ವಶನ್ ಅಂತ ಬಂದರೆ 2 ಮಾರ್ಕ್ಸು, 5 ಮಾರ್ಕ್ಸು, 15 ಮಾರ್ಕ್ಸ್ ಅಲ್ಲ. ಅದರಲ್ಲಿ ಯಾವ್ಯಾವ ಕ್ವಶನ್ಸ್ ಇದ್ದಾವೆ ಅಂತ ನೋಡೋದಾದರೆ, ಸೊ ಫಸ್ಟ್ನೇ ಕ್ವಶನ್ನು ವಾಟರ್ ಫಿನಾನ್ಷಿಯಲ್ ಅಸೆಟ್ಸ್ ಅಂದರೆ ಹಣಕಾಸಿನ ಆಸ್ತಿ ಎಂದರೇನು, ಅದ್ರ ಮೀನನ್ನ ಬರೀಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ಪ್ರೈಮರಿ ಮಾರ್ಕೆಟ್, ಪ್ರಾಥಮಿಕ ಮಾರುಕಟ್ಟೆ ಅಂದ್ರೇನು, ಇದು ಸಹ ಇಂಪಾರ್ಟೆಂಟು. ನೆಕ್ಸ್ಟ್ ಕ್ವಶನ್ ಗಿವ್ ದ ಮೀನಿಂಗ್ ಆಫ್ ಡಿಬೆಂಚರ್, ಸಾಲಪತ್ರ ಪಾತ್ರದ ಅರ್ಥ ತಿಳಿಸಿ. ಇನ್ನು ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ಕೋರ್ ಬ್ಯಾಂಕಿಂಗ್ ಅಂದರೆ ಕೋರ್ ಬ್ಯಾಂಕಿಂಗ್ ಎಂದರೇನು. ಇನ್ನು ನೆಕ್ಸ್ಟ್ ಕ್ವಶನ್ ಸ್ಟೇಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ SIDBI ಅಂದರೆ SIDBIನ ಯಾವುದಾದ್ರೂ 2 ಉದ್ದೇಶಗಳು, ಅದರ ಆಬ್ಜೆಕ್ಟಿವ್ಸ್ಗಳನ್ನ ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ವೆಂಚರ್ ಕ್ಯಾಪಿಟಲ್ ಅಂದರೆ ಸಾಹಸಿ ಬಂಡವಾಳ ಎಂದರೇನು, ಅದ್ರ ಮೀನಿನ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಯಾಂಡ್ SIDBI MICR, ಓಕೆ, SIDBI SIDBI, ನೆಕ್ಸ್ಟ್ MICR ಎಕ್ಸ್ಪ್ಯಾಂಡ್ನ ಮಾಡಬೇಕಾಗತ್ತೆ. ಸೊ ಈ ನೆಕ್ಸ್ಟ್ ಕ್ವಶನ್ ಗಿವ್ ದ ಮೀನಿಂಗ್ ಆಫ್ ಐರ್ ಪರ್ಚೇಸ್ ಅಂದರೆ ಬಾಡಿಗೆ ಖರೀದಿ ಎಂದರೇನು. ಇನ್ನು ನೆಕ್ಸ್ಟ್ ಕ್ವಶನ್ ವಾಟ್ ಡು ಯು ಮೀನ್ ಬೈ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ ಬಂಡವಾಳ ರಚನೆ ಎಂದರೇನು, ಅದ್ರ ಮೀನಿಂಗ್ನ ಬರಬೇಕಾಗುತ್ತೆ. ಈ ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ CRR ಅಂದರೆ CRR ಅಂದರೇನು. ಇನ್ನು ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ಬಿಲ್ ಎಕ್ಸ್ಚೇಂಜ್ ಅಂದರೆ ಉಂಡಿ ವಿನಿಮಯ ಎಂದರೇನು. ಇನ್ನು ನೆಕ್ಸ್ಟ್ ಕ್ವಶನ್ ಗಿವ್ ದ ಮೀನಿಂಗ್ ಆಫ್ ಡೆಪ್ಟ್ ಅಸೆಟ್ಸ್ ಇನ್ನು ಸಾಲ ಆಸ್ತಿಯ ಅರ್ಥ ನೀಡಿ. ಸೊ ಇಷ್ಟು ಕ್ವಶನ್ಸ್ ಏನಿತ್ತು ಇದು ನಮಗೆ 2 ಮಾರ್ಕ್ಸಿಗಾಯಿತು. ಸುಮಾರು ಅಲ್ಲಿದೆ, ಬಟ್ ನಾವು ಅದರಲ್ಲಿ 10 ಕ್ವಶನ್ ಅಟೆಂಡ್ ಮಾಡಲೇಬೇಕು. ಸೊ ಕಂಪ್ಲೀಟಾಗಿ ಎಲ್ಲ ಸಹ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್, ಸೊ 5 ಮಾರ್ಕ್ಸಲ್ಲಿ ಫಸ್ಟ್ನೇ ಕ್ವಶನ್ನು ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಬಂಡವಾಳ ಮಾರುಕಟ್ಟೆಯ ಕಾರ್ಯಗಳನ್ನು ವಿವರಿಸಿ. ಕ್ಯಾಪಿಟಲ್ ಮಾರ್ಕೆಟ್ನ ಮೀನಿಂಗ್ನ ಬರೀರಿ, ತದನಂತರ ಫಂಕ್ಷನ್ಸ್ಗಳನ್ನ ನೀವು ಪಾಯಿಂಟ್ ಆಗಿಬಿಟ್ಟು ತದನಂತರ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ವಾಟ್ ಆರ್ ಆಬ್ಜೆಕ್ಟಿವ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂದರೆ ವಾಣಿಜ್ಯ ಬ್ಯಾಂಕುಗಳ ಉದ್ದೇಶಗಳ್ಯಾವುವು. ಇಲ್ಲಿ ಯಾವ ಥರ ಬರೀತೀರಾ ಅಂತ ನೋಡೋದಾದರೆ, ಮೊದಲನೇದಾಗಿ ಮೀನಿಂಗು, ಆಮೇಲೆ ಅದರ ಆಬ್ಜೆಕ್ಟಿವ್ಸ್ನ ಪಾಯಿಂಟ್ ಮಾಡಬೇಕು. ಪಾಯಿಂಟ್ ಮಾಡಾದಮೇಲೆ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಸ್ಟೇಟ್ ದ ಫ್ಯೂಚರ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಅಂದರೆ ಪರಸ್ಪರ ಸಹಾಯಕ ನಿಧಿಯ ಲಕ್ಷಣಗಳನ್ನು ತಿಳಿಸಿ. ಮ್ಯೂಚುವಲ್ ಫಂಡ್ನ ಫ್ಯೂಚರ್ಸ್ಗಳನ್ನ ನಾವು ಬರೀಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಬೆನಿಫಿಟ್ ಆಫ್ ಡೆಬಿಟ್ ಕಾರ್ಡ್ಸ್. ಡೆಬಿಟ್ ಕಾರ್ಡ್ನ ಬೆನಿಫಿಟ್ಗಳನ್ನ ಬರೀಬೇಕು. ಡೆಬಿಟ್ ಕಾರ್ಡ್ ಏನು, ಡೆಬಿಟ್ ಕಾರ್ಡ್ ಅಂದ್ರೆ ಏನು, ಅದ್ರ ಮೀನಿಂಗ್ನ ಬರೀತೀರಾ. ಬರೆದ್ಬಿಟ್ಟು ಅದ್ರ ಬೆನಿಫಿಟ್ಗಳನ್ನೆಲ್ಲ ನೀವು ಒಟ್ಟಾರೆಯಾಗಿ ಅದನ್ನ ಪಾಯಿಂಟ್ ಬರೆದ್ಬಿಟ್ಟು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಪ್ರಾಬ್ಲಮ್ಸ್ ಆಫ್ RRBS ಅಂದರೆ RRBSನ ತೊಂದರೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅದು ಅಂದರೆ ಆ ಪ್ರಾಬ್ಲಮ್ಸ್ಗಳನ್ನ ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ 15 ಮಾರ್ಕ್ಸಲ್ಲಿ ಫಸ್ಟ್ನ ಕ್ವಶನು ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಆಫ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಭಾರತೀಯ ರಫ್ತು ಮತ್ತು ಆಮದು ಬ್ಯಾಂಕಿನ ಉದ್ದೇಶಗಳನ್ನು ವಿವರಿಸಿ. ಅಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ನ ಆಬ್ಜೆಕ್ಟಿವ್ಸ್ ಏನೇನು ಅದ್ರ ಮೀನಿಂಗ್ನ ಬರೆದ್ಬಿಟ್ಟು ತದನಂತರ ಪಾಯಿಂಟ್ ಹಾಕ್ಬಿಟ್ಟು ಒಂದು ಮಿನಿಮಮ್ ಒಂದು 12 ಪಾಯಿಂಟ್ ಇರಲಿ, 12 to 15 ಪಾಯಿಂಟ್ ಇದೆ, ಒಳ್ಳೆಯದು. ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೈನ್ ದ ಆರ್ಗನೈಸೇಷನ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ SIDBI ಅಂದರೆ ಆರ್ಗನೈಸೇಷನ್ ಸೆಬಿಯ ಸಂಘಟನೆ ಮತ್ತು ಉದ್ದೇಶಗಳನ್ನು ವಿವರಿಸಿ. ಮೊದಲನೇದಾಗಿ ಸೆಬಿ ಅಂದರೆ ಏನು, ಅದರ ಆರ್ಗನೈಸೇಷನ್ನ ಮೀನಿಂಗ್ನ ಬರೀಬೇಕು, ಅದು ಯಾವ ಥರ ವರ್ಕ್ ಮಾಡುತ್ತೆ ಅಂತ ಬರೀಬೇಕು. ತದನಂತರ ಆಬ್ಜೆಕ್ಟಿವ್ಸ್ನ ಪಾಯಿಂಟ್ ಹಾಕ್ಬಿಟ್ಟು ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಒಳ್ಳೆ ಮಾರ್ಕ್ಸ್ ತೊಗೊಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಅನಲೈಸ್ ಬ್ರೀಫ್ಲಿ ವೇರಿಯಸ್ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂದರೆ ವಾಣಿಜ್ಯ ಬ್ಯಾಂಕುಗಳ ವಿವಿಧ ಕಾರ್ಯಗಳನ್ನು ವಿಶ್ಲೇಷಿಸಿ. ಅಂದರೆ ಕಮರ್ಷಿಯಲ್ ಬ್ಯಾಂಕ್ನ ಫಂಕ್ಷನ್ಸ್ಗಳು ಇಲ್ಲಿ ನೀವಿಲ್ಲಿ
ಅನಲೈಸ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಮ್ಯೂಚುವಲ್ ಫಂಡ್? ಎಕ್ಸ್ಪ್ಲೈನ್ ವೇರಿಯಸ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್. ಅಂದರೆ ಮ್ಯೂಚುವಲ್ ಫಂಡ್ ಅಂದರೆ ಏನು, ಅದರ ಟೈಪ್ಸ್ಗಳು ಯಾವ್ಯಾವ ಇದ್ದಾವೆ ಅದನ್ನು ನೀವು ಪಾಯಿಂಟ್ ಹಾಕ್ಬಿಟ್ಟು ತದನಂತರ ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ರೈಟ್ ಎ ಶಾರ್ಟ್ ನೋಟ್ ಆನ್ ನಿಧೀಸ್, ನಬಾರ್ಡ್, ಐರ್ ಪರ್ಚೇಸ್. ಸೊ ಈ ಮೂರು ಇದೆಯಲ್ಲ, ಸೊ ಇದಕ್ಕೆ ನಾವು ನೋಟ್ ಬರೀಬೇಕಾಗತ್ತೆ. ಸೊ ಮಿನಿಮಮ್ ಒಂದೊಂದು ಪೇಜ್ ಇರಬೇಕು. ಸೊ ಒಂದು ಪೇಜ್ ಇದ್ದರೆ ನಿಮಗೆ ಟೋಟಲಾಗಿ 3 ಪೇಜಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಇಷ್ಟು ಗೈಸ್ ಒಂದು ಕ್ವಶನ್ ಪೇಪರ್ ಅಂದರೆ ನಿಮಗೆ ಇಂಡಿಯನ್ ಫಿನಾನ್ಸ್ ಸಿಸ್ಟಮ್ ಬಗ್ಗೆ ಸೊ ಒಂದು ಕ್ವಶನ್ ಪೇಪರ್ಸು ಕಂಪ್ಲೀಟ್ ಆಯಿತು. ಇಷ್ಟು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಸೊ ನೆಕ್ಸ್ಟ್ ಕ್ವಶನ್ ಅನ್ನೋಕ್ಕಿಂತ ಈ ನೆಕ್ಸ್ಟ್ ಒಂದು ಪೇಪರ್ ಇದೆ, ಅದು ನೋಡ್ಕೊಳ್ಳಿ. ಸೊ ಇದು ಕಟ್ಟಾಗಿದೆ, ನಾನು ಒಬ್ಬರಿಗೆ ಕಳ್ಸೋಕ್ಕೆ ಅಂತ ಹೇಳಿದ್ದೆ, ಬಟ್ ಅದು ಸೊ ಕಟ್ಟಾಗ್ಬಿಟ್ಟಿದೆ. ಬಟ್ ಅರ್ಥ ಮಾಡ್ಕೊಳ್ಳಿ, ಒಂದೊಂದೇ ಕ್ವಶನ್ ಹಾಕ್ತೀನಿ. ಸೊ ವಾಟ್ ಈಸ್ ಮನಿ ಮಾರ್ಕೆಟ್ ಅಂದರೆ ಏನು? ಸೊ ವಾಟ್ ಈಸ್ ದ ಕಾಂಪೊನೆಂಟ್ ಆಫ್ ದ ಫಿನಾನ್ಷಿಯಲ್ ಸಿಸ್ಟಮ್, ಇದೊಂದು ಕ್ವಶನ್ಸ್ ಆಗ್ಬೋದು. ನೆಕ್ಸ್ಟ್, ವಾಟ್ ಈಸ್ ದ ಮನಿ ಮಾರ್ಕೆಟು, ವಾಟ್ ಈಸ್ ದ ಸ್ಟಾಕ್ ಎಕ್ಸ್ಚೇಂಜು, ವಾಟ್ ಈಸ್ ದ ಮೀನಿಂಗ್ ಆಫ್ ಬ್ರಾಂಚ್ ಬ್ಯಾಂಕಿಂಗ್ ಸಿಸ್ಟಮು. ನೆಕ್ಸ್ಟ್, ವಾಟ್ ಈಸ್ ಎಕ್ಸಿಮ್ ಬ್ಯಾಂಕ್ ಅಂದರೆ ಮೀನಿಂಗ್ನ ಬರೀರಿ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ಶೆಡ್ಯೂಲ್ ಬ್ಯಾಂಕ್ಸು, ವಾಟ್ ಈಸ್ ಮೀನಿಂಗ್ ಆಫ್ ಕಮರ್ಷಿಯಲ್ ಪೇಪರು, ವಾಟ್ ಡು ಯು ಮೀನ್ ಬೈ CRR. ಸೊ ಓದ್ ಕ್ವಶನ್ ಪೇಪರಲ್ಲಿ ಸಹ ಕೇಳಿದ್ರು, ಇದು ನೋಡ್ಕೊಳ್ಳಿ. ನೆಕ್ಸ್ಟು ಎಕ್ಸ್ಪ್ಯಾಂಡ್ NPA ಆ್ಯಂಡ್ NAV. ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ATM. ನೆಕ್ಸ್ಟ್, ವಾಟ್ ಈಸ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಂದರೆ ಏನು, ಅದು ಮೀನಿಂಗ್ನ ಬರೀಬೇಕು. ಸ್ಟೇಟ್ ಇನ್ 2 ಆಬ್ಜೆಕ್ಟಿವ್ಸ್ ಆಫ್ LIC ಆಫ್ ಇಂಡಿಯಾ. ಸೊ ಇಷ್ಟು ನಿಮಗೆ 2 ಮಾರ್ಕ್ಸಿಗೆ ಆಯಿತು. ಇನ್ನು 5 ಮಾರ್ಕ್ಸಿಗೆ ಯಾವ್ಯಾವೆಲ್ಲ ಕೇಳಿದ್ದಾರೆ ಅಂತ ನೋಡಿದರೆ, ಡಿಸ್ಟಿಂಕ್ಷನ್ಸ್ ಬಿಟ್ವೀನ್ ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ಸೆಕೆಂಡರಿ ಮಾರ್ಕೆಟ್ ಇರೋದ ಡಿಫ್ರೆನ್ಸಿಯೇಷನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್, ಸ್ಟೇಟ್ ದ ಫ್ಯೂಚರ್ಸ್ ಆಫ್ ಟ್ರೆಜರಿ ಬಿಲ್ನ ನಾವು ಅದರ ಫ್ಯೂಚರ್ಸು ಅಥವಾ ನೇಚರು, ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ್ದಾರ ಒಂದು ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಅಡ್ವಾಂಟೇಜಸ್ ಆಫ್ ಡೆಬಿಟ್ ಕಾರ್ಡ್ನ ಅಡ್ವಾಂಟೇಜಸ್ನ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಅದೇ ರೀತಿ 5 ಮಾರ್ಕ್ಸಲ್ಲಿ ಎಕ್ಸ್ಪ್ಲೈನ್ ದ ಜನರಲ್ ಯುಟಿಲಿಟಿ ಸರ್ವಿಸಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ನೆಕ್ಸ್ಟ್ ಕ್ವಶನ್, ಸ್ಟೇಟ್ ದ ಆಬ್ಜೆಕ್ಟಿವ್ಸ್ ಆಫ್ SEBI. ನೆಕ್ಸ್ಟ್, ಸ್ಟೇಟ್ ದ ಫ್ಯೂಚರ್ಸ್ ಆಫ್ ಓಪನ್ ಎಂಡೆಡ್ ಫಂಡ್ಸ್ ಅಂದರೆ ಏನು, ಅದು ಫ್ಯೂಚರ್ಸ್ಗಳು ಯಾವ್ಯಾವು. ಸ್ಟೇಟ್ ದ ಫ್ಯೂಚರ್ ಆಫ್ ಎಲೆಕ್ಟ್ರಾನಿಕ್ ಫಂಡ್ಸ್ ಟ್ರಾನ್ಸ್ಫರ್. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಫ್ಯೂಚರ್ಸ್ ಆಫ್ ಬ್ಯಾಂಕ್ ರೇಟ್ ಅಂದರೆ ಮೀನಿಂಗ್ನ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಸೆಕ್ಷನ್ C-ನಲ್ಲಿ 15 ಮಾರ್ಕ್ಸಿಗೆ ಫಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಡಿಫರೆಂಟ್ ಕಾಂಪೊನೆಂಟ್ ಆಫ್ ಮನಿ ಮಾರ್ಕೆಟ್. ಅಂದರೆ ಮನಿ ಮಾರ್ಕೆಟ್ನ ಮೀನಿಂಗ್ನ ಬರೀಬೇಕು, ಕಾಂಪೊನೆಂಟ್ಗಳನ್ನ ಪಾಯಿಂಟ್ ಹಾಕ್ಬಿಟ್ಟು ಅದರ ಡಿಫರೆಂಟ್ನಗಳ ಬರೀತಾ ಹೋಗಬೇಕು. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಡಿಫರೆಂಟ್ ಸೋರ್ಸಸ್ ಆಫ್ ಫಂಡ್ ಕಮರ್ಷಿಯಲ್ ಬ್ಯಾಂಕ್. ಇನ್ನು ನೆಕ್ಸ್ಟ್ ಕ್ವಶನ್, ಡಿಸ್ಕಸ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಕ್ರೆಡಿಟ್ ಕಾರ್ಡ್ನ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ನ ನಾವಿಲ್ಲಿ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ RBIಗಳನ್ನ ಫಂಕ್ಷನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ರೈಟ್ ಎ ನೋಟ್ ಆನ್ ಫಾಲೋಯಿಂಗ್ SFCS, ಎಕ್ಸಿಮ್ ಬ್ಯಾಂಕ್. ಇಷ್ಟು ಸಹ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಇನ್ನು ಇದು ಕನ್ನಡದಲ್ಲಿದೆ, ಏನು ಅವಶ್ಯಕತೆ ಇಲ್ಲ. ಬಟ್ ಇದೊಂದು ಪೇಪರ್ ಇದೆ, ಇದು ನಮಗೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಈ ಪೇಪರು. ಸೊ ಯಾವುದು 2010 ಬಟ್ ವೆರಿ ಇಂಪಾರ್ಟೆಂಟು. ಸೊ ಸೇಮ್ ಸಿಲೆಬಸ್ಸು, ಬಟ್ ಕ್ವಶನ್ ಪೇಪರ್ ಇಯರ್ ಮಾತ್ರ ಚೇಂಜ್ ಆಗಿದೆ. ಬಟ್ ಇಲ್ಲಿ ಮಾತ್ರ ನೋಡ್ಕೊಳ್ಳಿ, 2 ಮಾರ್ಕ್ಸಿಗೆ ಫಾಸ್ಟಿಗೆ ಹೇಳ್ಕೊತಾ ಹೋಗ್ತೀನಿ. ನೀವು ಇಲ್ಲಿ ಒಂದು ಸತಿ ನೋಡ್ಕೊಂಬಿಟ್ರೆ ಆರಾಮಾಗಿ ಪಾಸ್ ಆಗ್ಬೋದು ಈ 3 ಪೇಪರ್ ನೋಡಿಕೊಂಡ್ರೆ. ಸೊ ಅದರಲ್ಲಿ ಫಸ್ಟ್ನ ಕ್ವಶನ್, ಮೆನ್ಷನ್ ದ ಕಾಂಪೊನೆಂಟ್ ಆಫ್ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮು, ಇದೊಂದು ಬರೀಬೇಕು. ವಾಟ್ ಡು ಯು ಮೀನ್ ಬೈ ಫಿನಾನ್ಷಿಯಲ್ ಇಂಟರ್ಮೀಡಿಯರಿ ಮೀನಿಂಗ್ನ ಬರೀಬೇಕಾಗುತ್ತೆ. ನೆಕ್ಸ್ಟು, ಇಂಡೋಜಿನಿಯಸ್ ಬ್ಯಾಂಕರ್ ಅಂದ್ರೇನು. ನೆಕ್ಸ್ಟು, ಮನಿ ಮಾರ್ಕೆಟ್ ಮೀನಿಂಗು. ನೆಕ್ಸ್ಟು, ಎಕ್ಸ್ಪ್ಲೈನ್ SEBI ಆ್ಯಂಡ್ ನಬಾರ್ಡ್, ಎಕ್ಸ್ಪ್ಲೈನ್ನ ಬರೀಬೇಕಾಗುತ್ತೆ. ವಾಟ್ ಈಸ್ ಶೆಡ್ಯೂಲ್ ಬ್ಯಾಂಕ್, ಸೊ ಅದನ್ನು ಒಂದು ಬರೀಬೇಕಾಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ಬ್ಯಾಂಕ್ ರೇಟ್ ಅಂದ್ರೇನು. ಗಿವ್ ದ ಮೀನಿಂಗ್ ಆಫ್ ಬ್ರಾಂಚ್ ಬ್ಯಾಂಕಿಂಗ್ ಸಿಸ್ಟಮ್ ಅಂದರೆ ಏನು. ನೆಕ್ಸ್ಟ್, ವಾಟ್ ಡು ಯು ಮೀನ್ ಬೈ ಮ್ಯೂಚುವಲ್ ಫಂಡು. 4 ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಯಾವ್ಯಾವು. ಗಿವ್ ದ ಮೀನಿಂಗ್ ಆಫ್ ಫಿನಾನ್ಷಿಯಲ್ ಸರ್ವಿಸಸ್ಸು. ವಾಟ್ ಈಸ್ ಸ್ಮಾಲ್ ಮನಿ ಮಾರ್ಕೆಟ್ ಅಂದರೆ ಏನು. ಸೊ ಇಷ್ಟು ಸಹ ನೀವಿಲ್ಲಿ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, 5 ಮಾರ್ಕ್ಸಲ್ಲಿ, ಸೊ ಎಕ್ಸ್ಪ್ಲೈನ್ ದ ವೇರಿಯಸ್ ಆಬ್ಜೆಕ್ಟಿವ್ಸ್ ಆಫ್ SEBI. ಅಂದರೆ SEBI ಮೀನಿಂಗ್ನ ಬರೀಬೇಕು. ತದನಂತರ ಅವರಲ್ಲಿ ಆಬ್ಜೆಕ್ಟಿವ್ಸ್ ಯಾವ್ಯಾವಿದ್ದಾವೆ ಅವನ್ನ ಪಾಯಿಂಟ್ ಹಾಕಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಮೆರಿಟ್ಸ್ ಆಫ್ ಕ್ರೆಡಿಟ್ ಕಾರ್ಡ್ನ ಇಂಪಾರ್ಟೆಂಟ್ಗಳನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್, ಡಿಸ್ಟಿಂಕ್ಷನ್ ಬಿಟ್ವೀನ್ ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ಸೆಕೆಂಡರಿ ಮಾರ್ಕೆಟ್. ಸೊ 2 ಪೇಪರಲ್ಲಿ ಸಹ ಕ್ವಶನ್ ಕೇಳಿದ್ದಾರೆ. ಪ್ರೈಮರಿ ಮಾರ್ಕೆಟು, ಸೆಕೆಂಡರಿ ಮಾರ್ಕೆಟ್ ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ATM, ಎಕ್ಸ್ಪ್ಲೈನ್ ಇಟ್ಸ್ ಫಂಕ್ಷನ್ಸ್. ಅದರ ಫಂಕ್ಷನ್ಸ್ಗಳನ್ನ, ATM ಅಂದರೆ ಏನು, ಆಲ್ ಟೈಮ್ ಮನಿ ಅಲ್ಲ, ಆಟೋಮೇಟೆಡ್ ಟೆಲ್ಲರ್ ಮೆಷಿನ್ ಅಂತ ಹೇಳ್ಬಿಟ್ಟು. ಸೊ ಅದ್ರ ಮೀನಿಂಗ್ನ ಬರೀಬೇಕಾಗುತ್ತೆ ಫುಲ್ಲು. ಆಮೇಲೆ ಎಕ್ಸ್ಪ್ಲೈನ್ ಫಂಕ್ಷನ್ಸ್ ಯಾವ್ಯಾವು ಅದನ್ನ ಪಾಯಿಂಟ್ ಬರೆದು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಇಂಡಿಯನ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನ ಸ್ಟ್ರಕ್ಚರ್ಗಳು ಯಾವ್ಯಾವು ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ IDB.
IDBIನ ಫಂಕ್ಷನ್ಸ್ಗಳನ್ನ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಬ್ರೀಫ್ ದ ಅಡ್ವಾಂಟೇಜಸ್ ಆಫ್ ಮ್ಯೂಚುವಲ್ ಫಂಡ್ಸ್. ನೆಕ್ಸ್ಟು ಮೆನ್ಷನ್ ದ ಸರ್ವಿಸ್ ಪ್ರೊವೈಡೆಡ್ ಅಂಡರ್ ದ ಟೆಲಿ ಬ್ಯಾಂಕಿಂಗ್ ಅಂದ್ರೇನು, ಅದು ಸರ್ವಿಸಸ್ ಯಾವ ಥರ ಇರುತ್ತೆ ನಾವಿಲ್ಲಿ ನೋಡ್ಕೊಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ 15 ಮಾರ್ಕ್ಸಿಗೆ ಸಂಬಂಧಪಟ್ಟ ಹಾಗೆ, ಎಕ್ಸ್ಪ್ಲೈನ್ ದ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆಫ್ ಇಂಡಿಯನ್ ಮನಿ ಮಾರ್ಕೆಟ್. ಅದು ಇನ್ಸ್ಟ್ರೂಮೆಂಟ್ಗಳು ಯಾವ್ಯಾವು ಬರೀಬೇಕಾಗುತ್ತೆ, ಅದನ್ನ ಪಾಯಿಂಟ್ ಮಾಡಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ RBIನ ಫಂಕ್ಷನ್ಸ್ಗಳು ಯಾವ್ಯಾವು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆ್ಯಂಡ್ ರೋಲ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಸೊ ಅದು ರೋಲು ಮತ್ತು ಫಂಕ್ಷನ್ಸ್ಗಳನ್ನು ಬರೀಬೇಕಾಗುತ್ತೆ. ನೆಕ್ಸ್ಟು ಎಕ್ಸ್ಪ್ಲೈನ್ ದ ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಇಷ್ಟು ಏನಿತ್ತಲ್ಲ ನಿಮ್ಮ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ಗೆ ಸಂಬಂಧಪಟ್ಟಂಗೆ BCom 3rd ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ವಿಡಿಯೋ. ಸೊ ವಿಡಿಯೋನೆಲ್ಲೂ ಸಹ ಸ್ಕಿಪ್ ಮಾಡ್ದಂಗೆ ನೋಡ್ಕೊಂಡಾದ್ಮೇಲೆ ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ, ಅವ್ರಿಗೂ ಸಹ ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬೈ, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ 3 ಪೇಪರು ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಗೈಸ್, ಬೈ, ಸಿ ಯು.